ನಮ್ಮ ಹಿರಿಯರ ಕಾಲದಿಂದಲೂ ಈ ತುಳುನಾಡಿನಲ್ಲಿ ಧರ್ಮಸ್ಥಳ ಅಂತೇಳಿ ಹೇಳುವಂಥದ್ದು ಹೆಸರು ತೆಗೆಯುವಂಥದ್ದೇ ವಿಚಾರ ಇರಲಿಲ್ಲ. ನಮ್ಮ ಎಲ್ಲ ದೈವದ ನೇಮ ಆಗುವಾಗ ನಮ್ಮ ಮನೆ ದೇವರಿರ್ಬೋದು, ನಮ್ಮ ಕುಟುಂಬದ ದೈವಗಳಿರ್ಬೋದು, ಪರಿಹಾರಕ್ಕಾಗಿ ಸೂಚಿಸುವುದೇ ಧರ್ಮಸ್ಥಳಕ್ಕೆ ಹೋಗಿ ಪರಿಹಾರ ಮಾಡಿಕೊಳ್ಳಿ. ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮ ಹಿರಿಯರ ಕಾಲದಿಂದಲೂ ಈ ತುಳುನಾಡಿನಲ್ಲಿ ಧರ್ಮಸ್ಥಳ ಅಂತೇಳಿ ಹೇಳುವಂಥದ್ದು ಹೆಸರು ತೆಗೆಯುವಂಥದ್ದೇ ವಿಚಾರ ಇರಲಿಲ್ಲ. ಅದು ಮುಡಾಯಿದವರು ಮುಡಾಯಿಗೆ ಹೋಗುನು ಅಂತೇಳಿ ಒಂದು ನಮ್ಮ ತುಳುನಾಡಿನಲ್ಲಿ ಐತಿ. ಘಟ್ಟದ ಮೇಲಿನವರು ಕೂಡ ನಾವು ಕೆಳಗೆ ಹೋಗ್ತೇವೆ, ಕೆಳಗೆ ಹೋಗಿ ಬರಲಿಕ್ಕುಂಟು, ಪಶ್ಚಿಮಕ್ಕೆ ಹೋಗಿ ಬರಲು ಈ ಥರ ಹೇಳ್ತಿದ್ದಂಥ ಒಂದು ವಾತಾವರಣ ಅಂದರೆ ಈಶ್ವರನ ಸಾನ್ನಿಧ್ಯ, ಅದರೊಟ್ಟಿಗೆ ಅಣ್ಣಪ್ಪ ಸ್ವಾಮಿಯ ಒಂದು ಮಹಿಮೆ. ಇದನ್ನು ಒಂದು ತಲಾಂತರದಿಂದ ಅವರ ವಂಶ ಪಾರಂಪರ್ಯವಾಗಿ ಪೂಜ್ಯ ಕಾವಂದರು ಇದನ್ನು ಮುನ್ನಡೆಸಿಕೊಂಡು ಬಂದರು. ಅವರಿಗೂ ಕೂಡ ಅವರೊಂದು ಹೆಸರೆತ್ತಿ ಮಾತಾಡುವಂಥ ವಿಚಾರ ನಮ್ಮ ಈ ತುಳುನಾಡಿನಲ್ಲಿ ಇರಲಿಲ್ಲ. ನಮ್ಮ ಎಲ್ಲ ದೈವದ ನೇಮ ಆಗುವಾಗ ನಮ್ಮ ಮನೆ ದೇವರಿರ್ಬೋದು, ನಮ್ಮ ಕುಟುಂಬದ ದೈವಗಳಿರ್ಬೋದು, ಪರಿಹಾರಕ್ಕಾಗಿ ಸೂಚಿಸುವುದೇ ಧರ್ಮಸ್ಥಳಕ್ಕೆ ಹೋಗಿ ಪರಿಹಾರ ಮಾಡಿಕೊಳ್ಳಿ, ಅಲ್ಲಿಂದ ಕ್ಲಿಯರ್ ಮಾಡಿಕೊಳ್ಳಿ ಅನ್ನುವಂಥದ್ದೇ ನಮ್ಮ ತುಳುನಾಡಿನ ಐಕ್ಯ. ಇಂಥ ಒಂದು ಕ್ಷೇತ್ರದ ಬಗ್ಗೆ ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಕಳೆದ 1.5 ತಿಂಗಳಿಂದ ಮಾಡಲಾಯಿತು. ನಾವೆನಿಸಿದ್ವಿ ಏನೋ ಅಲ್ಲಿ ಏನೋ ಆಗಿದೋ ಅಂತೇಳಿ ಎಲ್ಲರೂ ಭಾವನೆ ಇದೆ, ಅಲ್ಲಿ ಏನಾಗಿದೆ, ಅಲ್ಲಿ ಹುಟ್ಟಾಕಿದ್ದಾರ, ಏನಾಗಿದೆ ಅಂತೇಳಿ. ಪೂಜ್ಯ ಕಾವಂದರು ನಾವು ಹೋದಾಗ ಹೇಳಿದರು, ಇಲ್ಲ ಇನ್ಕ್ವೈರಿ ಆಗಲಿ ಆದ್ರೇ ಒಳ್ಳೆಯದು, ಜನರಿಗೆ ಸತ್ಯ ಗೊತ್ತಾಗ್ತದೆ, ಆ ಮಂಜುನಾಥ ಅಣ್ಣಪ್ಪ ಇದ್ದಾನೆ, ಎಲ್ಲವನ್ನು ಹೇಗೆ ಬೇಕಾಗಿ ಮಾಡಿಸ್ತಾನೆ ಅಂತ ಪೂಜ್ಯ ಕಾವಂದರು ಕೂಡ ನಮಗೆ ಹೇಳಿದರು. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಈಗ ನಮಗೆಲ್ಲರಿಗೂ ಗೊತ್ತುಂಟು, ನಮಗೆ ಮುಂಚೆನೇ ಸಂಶಯ ಇತ್ತು. ಸೌಜನ್ಯ ಹೋರಾಟ ಅಂತೇಳಿ ಇವರು ತಗೊಳ್ತಾರೆ. ಸೌಜನ್ಯ ಹೋರಾಟಕ್ಕೂ ತರ್ಕಿಕ ಅಂತೇಳಿ ಕೊಡಲಿಲ್ಲ. ಸಾಕ್ಷಿದಾರರು ಇವರ ಕಡೆಯಲ್ಲಿ ಇದ್ದದ್ದು, ಅಲ್ಲಿ CBI ಅವರ ರಿಪೋರ್ಟ್ ಇದ್ದರು, ಅಲ್ಲಿ ಗೌರ್ಮೆಂಟ್ ವಕೀಲರು ಅಡ್ವೊಕೇಟ್ ಅದನ್ನು ಕೋರ್ಟಿಗೆ ಸಬ್ಮಿಷನ್ ಮಾಡಲಿಲ್ಲ. ಇಂಥ ಒಂದು ಅವ್ಯವಸ್ಥೆ ನಮಗೆ ಹತ್ರ ಸೌಜನ್ಯನ ಒಂದು ನ್ಯಾಯ ಸಿಗದಿದ್ದದ್ದು ನಮ್ಮ ಪ್ರಥಮವಾಗಿ ನಮಗೆ ಬೇಸರ ಉಂಟು. ಅದಕ್ಕೆ ಪ್ರಥಮವಾಗಿ ಅವಳಿಗೆ ನ್ಯಾಯ ಸಿಗಬೇಕು. ಅದಕ್ಕೆ ನ್ಯಾಯ ಸಿಗಬೇಕಂದ್ರೆ ಈಗೆಲ್ಲ ನಿಮ್ಗೆ ಗೊತ್ತುಂಟು. ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಅವಳ ತಾಯಿ ಮರುತನಿಖೆ ಆಗಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಬೇಕು. ಅದೊಂದು ಅಪ್ಲಿಕೇಶನ್ ಹಾಕಿದರೆ ಸಮಸ್ತ ಹಿಂದೂ ಸಮಾಜ ಆ ತಾಯಿಯೊಟ್ಟಿಗಿದ್ದೇವೆ. ನಮಗೂ ನಾವು ಹೆಣ್ಮಕ್ಳ ಸಂಸಾರ ಇರುವಂಥವ್ರೆ ನಾವೆಲ್ಲರೂ ಇರೋದು. ಅಲ್ಲಿ ನ್ಯಾಯ ಸಿಗಬಾರ್ದಂತ ಯಾರೂ ಇಲ್ಲ. ಯಾರೇ ತಪ್ಪು ಮಾಡಿರಲಿ ಅದರಲ್ಲಿ ತಪ್ಪೇ, ಅದರಲ್ಲಿ ಏನು ರಾಜಿ ಮಾಡ್ಕೊಳ್ಳಿಕ್ಕಿಲ್ಲ. ಅದು ಇನ್ನೊಮ್ಮೆ ಮರುತನಿಖೆಗೆ ಆ ಅಮ್ಮ ಒಪ್ಕೊಳ್ಬೇಕು, ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೇವೆ ಅಂತೇಳಿ ಪ್ರಥಮವಾಗಿ ನಾವು ಈ ವಿಚಾರವನ್ನು ಜನರ ಮುಂದೆ ಇರ್ತೇವೆ. ಯಾಕಂತ ಹೇಳಿದರೆ ಈ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ಏನೇನೋ ಅಪಪ್ರಚಾರಗಳಾಗ್ತಾ ಉಂಟು, ವಾಸ್ತವಾಂಶ ಬೇರೆಯೇ ಉಂಟು. ಆನಂತರ ಎರಡನೇದಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಈ ಒಂದು ಯೋಜನೆಯಿಂದಾಗಿ ಇವತ್ತು ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ. ಎಲ್ಲ ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳ್ತೇವೆ. ಮಹಾತ್ಮ ಗಾಂಧೀಜಿಯವರ ಏನು ಕನಸುಂಟು ಅದು ನನಸಾಗಬೇಕಾದ್ರೆ ಒಬ್ಬ ಕಟ್ಟಕಡೆಯ ವ್ಯಕ್ತಿಯು ಮೇಲ್ವರ್ಗಕ್ಕೆ ಅವನ ಆರ್ಥಿಕ ಮಟ್ಟ ಮೇಲೆ ಬಂದು ಜೀವನ ಮಟ್ಟ ಸುಧಾರಣೆ ಆಗಬೇಕು ಅಂದರೆ ಈ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಇವತ್ತು ಅನಿವಾರ್ಯವಾಗಿ ನಮಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಕೊಟ್ಟಿರುವಂಥ ಒಂದು ಕಾಣಿಕೆ ಅವನಿಂದಾಗಿ ಇದಾಗಿದೆ. ಇದೆಲ್ಲರಿಗೂ ಗೊತ್ತಿರುವ ವಿಚಾರ. ನಮ್ಮ ಇಡೀ ಇವತ್ತೊಂದು ನಾಯಕತ್ವ ಇರ್ಬೋದು, ಲೀಡರ್ಶಿಪ್ಪು, ಅಥವಾ ಒಂದು ಆರ್ಥಿಕವಾಗಿರ್ಬೋದು, ಅಥವಾ ಒಂದು ಊರಲ್ಲಿ ನಾವು ಒಂದು ಒಟ್ಟಾಗಿ ಎಲ್ಲ ಜಾತಿ ಮತ ಪಂಗಡ ಬಿಟ್ಟು ಎಲ್ಲರೂ ಒಟ್ಟಾಗಿ ಒಂದು ಕೂಡುವಂಥ ವ್ಯವಸ್ಥೆಯನ್ನು ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಪೂಜ್ಯ ಕಾವಂದರು. ಅದರೊಟ್ಟಿಗೆ ಎಲ್ಲ ಅಭಿವೃದ್ಧಿ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ, ದೇವಸ್ಥಾನ ಇರ್ಬೋದು, ಸ್ಕೂಲ್ ಇರ್ಬೋದು, ಒಬ್ಬ ಮಗು ಹೊಟ್ಟೆಯಲ್ಲಿರುವಾಗ ಆ ಮಗುವಿನಿಂದ ಹಿಡಿದು ಸತ್ತು ಆ ಸಂಸ್ಕಾರ ಆಗುವ ತನಕ ಅವನ ಅವನ ಒಂದು ಹ್ಯಾಬಿಟ್ಸ್ ಸರಿ ಇಲ್ಲದಿತ್ತು, ಡ್ರಿಂಕ್ಸ್ ಎಲ್ಲ ಇದ್ದರೆ ಏನಿತ್ತು ಅದಕ್ಕೂ ಅವನಿಗೆ ಸುಧಾರಣೆಗೆ ಏನೇನು ಬೇಕು ಇದೆಲ್ಲವನ್ನು ಮಾಡಿ ಒಂದು ವ್ಯವಸ್ಥೆಯನ್ನು ನಮಗೆ ಸಮಾಜಕ್ಕೆ ಕೊಟ್ಟವರು ಪೂಜ್ಯ ಕಾವಂದರು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ. ಇವತ್ತು ಈ ಯೋಜನೆಯನ್ನು ಮಟ್ಟ ಹಾಕಬೇಕು ಅನ್ನೋಂಥ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹಣಕಾಸಿನ ಹರಿವು ಬಂದು ಈ ಒಂದು ವ್ಯವಸ್ಥೆ ಆಗ್ತಾ ಉಂಟು ಅಂತ ನಮಗೆ ಹೊರಗಿನಿಂದ ಗಮನಕ್ಕೆ ಬರ್ತಾ ಉಂಟು. ಇದನ್ನು ಸರ್ಕಾರ ಸಮಗ್ರವಾಗಿ ಗಮನಿಸಬೇಕು. ಯಾಕಂತ ಹೇಳಿದರೆ ಇದೀಗ ರಾಜ್ಯಕ್ಕೆ ವಿಸ್ತರಣೆ ಆಗಿದೆ ಗ್ರಾಮಾಭಿವೃದ್ಧಿ ಯೋಜನೆ. ಅದನ್ನು ಪೈಲಟ್ ಆಗಿ ಮತ್ತೆ 4 ರಾಜ್ಯಕ್ಕೆ ಈಗ ವಿಸ್ತರಣೆ ಮಾಡಿದ್ದಾರೆ. ಇದು ಒಂದು ಇಡೀ ಭಾರತ ದೇಶದ ನಮ್ಮ ಒಂದು ಅಭಿವೃದ್ಧಿಯ ಸಂಕೇತ ಗ್ರಾಮಾಭಿವೃದ್ಧಿ ಯೋಜನೆ, ಗ್ರಾಮೀಣಾಭಿವೃದ್ಧಿ. ಅದರಿಂದ ಇದು ಕೂಲಂಕುಷವಾಗಿ ತನಿಖೆ ಆಗಬೇಕು. ಅದಕ್ಕೆ ಆಗ ಇದು ಏನಾಗಿದೆ ಏನು ಅಂತೇಳಿ ಇದರಲ್ಲಿ ಕ್ಲಿಯರ್ ಆಗಬೇಕು. ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಬಡ್ಡಿ ಜಾಸ್ತಿ ಆಗ್ತದೆ ಅನ್ನುವಂಥ ಒಂದು ದೊಡ್ಡ ಒಂದು ಗುಂಗನ್ನು ಜನರ ಮೇಲೆ ಹಾಕಿಬಿಟ್ಟಿದ್ದಾರೆ. ಅದು ಬ್ಯಾಂಕ್ನಿಂದ ಕೊಡುವಂಥ ದುಡ್ಡು, ಅದು ಬಡ್ಡಿ ಎಲ್ಲ ಬ್ಯಾಂಕಿಗೆ ಹೋಗ್ತದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು BC ಟ್ರಸ್ಟ್,
ಅದಕ್ಕೆ ಒಂದು ಕಮಿಷನ್ ಬರ್ತಾರೆ ಆರ್ ಬಿ ಐಯಿಂದ ಅಷ್ಟೇ. ಅದು ಸಾಲ ಜನರಿಗೆ ಕೊಡಿಸಿ ರಿಕವರಿ ಮಾಡಿಸಿಕೊಟ್ರೆ ಅವ್ರಿಗೆ ಕಮಿಷನ್ ಬರ್ತಾರೆ. 46,000 ಜನರಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಒಂದು ಸಂಸ್ಥೆಯಲ್ಲಿ. ಇಂಥೊಂದು ವ್ಯವಸ್ಥಿತವಾದಂಥ ಈ ವ್ಯವಸ್ಥೆ ಇರುವುದು, ಇದೇನು ಗೋಲ್ಮಾಲ್ ಇಲ್ಲ, ಭ್ರಷ್ಟಾಚಾರ ಇಲ್ಲ, ಇದೆಲ್ಲ ಪಾರದರ್ಶಕವಾಗಿ ಒಂದು ಟ್ರಸ್ಟ್ನ ಮುಖಾಂತರವಾಗಿ ನಡೆತಿರುವಂಥ ಈ ವ್ಯವಸ್ಥೆ. ಅದರಲ್ಲಿ ಕೂಡ ಕಮಿಷನಲ್ಲಿ ಬಂದ ದುಡ್ಡು ಉಳಿದ್ರೆ ಅದನ್ನು ಈಗ ಮಧ್ಯವರ್ಜನ ಶಿಬಿರ ಇಂಥ ಸಮಾಜಮುಖಿ ಕೆಲಸಗಳಿಗೆ ಮತ್ತೆ ಅದನ್ನು ವಿನಿಯೋಗ ಮಾಡ್ತಾರೆ. ಆದ್ದರಿಂದ ಈ ಒಂದು ಅಪಪ್ರಚಾರದಿಂದ ಮುಕ್ತಿ ಕೊಡಬೇಕು. ಜನರಲ್ಲಿ ಏನು ಭಾವನೆ ಉಂಟು, ನಾವು ಕಟ್ಟದಿದ್ರೆ ಏನಾಗುವುದಿಲ್ಲ ಅಂತ, ಅದನ್ನೆಲ್ಲ ಬಿಟ್ಟು ಬಿಡಿ. ಯಾಕಂತ ಹೇಳಿದರೆ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ಕಟ್ಟದಿದ್ದರೆ ಬ್ಯಾಂಕಿನ ದುಡ್ಡು ರಿಕವರಿ ಮಾಡ್ತಾರೆ. ಅಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬರದಿದ್ದರೂ ಅದು ಬ್ಯಾಂಕಿನ ಥ್ರೂ ಅದು ರಿಕವರಿ ಆಗ್ತದೆ. ಆದ್ದರಿಂದ ನಾವು ಅಂಥ ಅಪಪ್ರಚಾರಗಳಿಗೆ ಕಿವಿ ಕೊಡುವುದು ಬೇಡ. ಇದು ನಮಗೊಂದು ಚಿನ್ನದ ಮೊಟ್ಟೆ. ಈ ಚಿನ್ನದ ಮೊಟ್ಟೆಯನ್ನು ಒಮ್ಮೆಲೆ ಎಲ್ಲ ತೆಗೆಯುವಂತೇಳಿ ಕೋಲಿಯನ್ನೇ ಒಮ್ಮೆ ಕೊಂದು ಬಿಟ್ಟಿದ್ರಂತೆ. ಈಗ ಅಂಥ ಪರಿಸ್ಥಿತಿ ಆಗಿದೆ. ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಮುಗಿಸಿಬಿಟ್ರೆ ಈ ನಮ್ಮ ಲಾನ್ ಮಾಡಿದ್ದು ಏನು ಅಂತ ಚಿನ್ನದ ಮೊಟ್ಟೆ, ಅದನ್ನೊಂದು ನಾವು ಎಲ್ಲ ಅದರಲ್ಲಿದ್ದದ್ದನ್ನು ಕೂಡ ಹೊಟ್ಟೆಯೊಳಗಿರುವ ಚಿನ್ನ ಮೊಟ್ಟೆಯನ್ನು ನಾವೆಲ್ಲ ಒಳಗಾಗ್ಬೋದು ಅನ್ನೋಂಥ ಭಾವನೆಯಲ್ಲಿದ್ದೇವೆ. ಆದರೆ ನಾವು ಆಲೋಚನೆ ಮಾಡಬೇಕು. ನಮ್ಮ ಮನೆ ಮಟ್ಟ, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ವ್ಯವಸ್ಥೆಗೆ ಒಂದು ಪ್ರೇರಣೆಯಾಗಿತ್ತು ಗ್ರಾಮಾಭಿವೃದ್ಧಿ ಯೋಜನೆ. ಆದ್ದರಿಂದ ಈ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು ಅಂತೇಳಿ ಹೇಳ್ಕೊಂಡು ಕ್ಷೇತ್ರದ ಬಗ್ಗೆ ಆಗ್ತಿರುವಂಥ ಅಪಪ್ರಚಾರ ಇದು ನಾನಾಗ ಹೇಳಿದೆ. ಇಂಥ ಒಂದು ಕ್ಷೇತ್ರದ ಬಗ್ಗೆ ಏನು ಅಲ್ಲಿದ್ದರೂ ಅದು ದೇವರು ನೋಡ್ಕೊಳ್ತಾರೆ. ಈಗ ನಿಮ್ಗೆ ಗೊತ್ತಾಯಿತು ಎಷ್ಟು ಅಪಪ್ರಚಾರ ಆಯಿತು. ಈಗ ಆಗಿದ್ದೇನು, ಏನೂ ಆಗಲಿಲ್ಲ. ಇನ್ನು ಅವರಿಗೆ ಏನು ಪನಿಷ್ಮೆಂಟ್ ಆದರೂ ಅಲ್ಲಿಗೆ ಆದಂಥ ಅಪಪ್ರಚಾರ ಅದೆಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಕ್ಷೇತ್ರದ ಹೆಸರು ಕೆಳಗೋಯಿತು. ಇವರು ಫಸ್ಟಿಗೆ ಇದನ್ನು ಇನ್ಕ್ವೈರಿ ಮಾಡಿ ಗೂಡೆಯಲ್ಲಿಂದ ತಂದಿದ್ದಾರೆ, ಅಥವಾ ಅದನ್ನು ಕೇಸ್ FIR ಕರೆಕ್ಟ್ ಮಾಡೋದೇನೆ ಇದು ಇನ್ಕ್ವೈರಿ ಮಾಡಿದ್ದೆ ತಪ್ಪು ಅಂತ ಭಾವನೆ ಆದರೂ ಇರಲಿ. ಈಗಾದರೂ ಒಂದು ಸಮರ್ಪಕವಾಗಿ SIT ತನಿಖೆ ಆಗ್ತಾ ಉಂಟು. ಇನ್ನಾದರೂ ನ್ಯಾಯ ಗೊತ್ತಾಗಲಿ, ಸಮಾಜಕ್ಕೆ ನೈಜತೆ ಗೊತ್ತಾಗಲಿ. ಆದ್ದರಿಂದ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಜನರಿಗೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕು. ಅದಕ್ಕಾಗಿ ನಾವು ನಾಳೆ 10ನೇ ತಾರೀಕಿಗೆ 10 ಗಂಟೆಗೆ ಬೆಳಿಗ್ಗೆ ಕುಕುಂದೂರು ಪಂಚಾಯತ್ ಮೈದಾನದಲ್ಲಿ ನಾವೊಂದು ಜನಾಗ್ರಹ ಸಭೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬರಬೇಕು. ಯಾಕಂದರೆ ವಿಚಾರ ಏನಂತ ತಿಳ್ಕೊಳ್ಬೇಕು. ಮತ್ತು ನಿಮ್ಮ ತೀರ್ಮಾನಕ್ಕೆ ಬಿಟ್ಟದ್ದು ಈ ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ತಿರುವಂಥ ಒಂದು ದಬ್ಬಾಳಿಕೆ ನಾವು ಕೇಳಿದ್ವಿ. ಅಲ್ಲಿ ಈಶಾ ಫೌಂಡೇಶನ್ ಮೇಲೆ ಆಯಿತು, ಶನಿಸಿಂಗಾಪುರ ಮೇಲೆ ಆಯಿತು, ಶಬರಿಮಲೆ ಮೇಲೆ ಆಯಿತು ಅಂತೇಳಿ ನಾವು ಕೇಳ್ತಾ ಇದ್ವಿ. ಆದರೆ ಇವತ್ತು ನಮ್ಮ ಕಾಲಬುಡಕ್ಕೆ ಧರ್ಮಸ್ಥಳಕ್ಕೇ ಬಂದಿದೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಧರ್ಮಸ್ಥಳವೇ ಇವತ್ತು ಧಾರ್ಮಿಕವಾಗಿ ಅಲ್ಲದೆ ಸಾಮಾಜಿಕವಾಗಿ ಕ್ರಾಂತಿ ಮಾಡ್ತಿರುವಂಥ ಒಂದು ದೇವಸ್ಥಾನ. ಅಲ್ಲಿ ಮಟ್ಟ ಹಾಕಿದರೆ ಇದೆಲ್ಲ ವ್ಯವಸ್ಥೆಗೆ ಒಳ್ಳೆಯದಾಗ್ತದೆ ಅನ್ನೋಂಥ ಷಡ್ಯಂತ್ರ ರೂಪಿಸಿದ್ದಾರೆ. ಅದರಿಂದ ಇದೆಲ್ಲವನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ಇದನ್ನು ತಿಳ್ಕೊಂಡು ಸಮಾವೇಶಕ್ಕೂ ಬರಬೇಕು. ಸತ್ಯಾಸತ್ಯತೆ ಏನಂತೇಳಿ ಎಲ್ಲರೂ ನೀವು ಜನರೆಲ್ಲರೂ ವಿಮರ್ಶೆ ಮಾಡಬೇಕು ಅಂತೇಳಿ ನಾನು ವಿಜ್ಞಾಪನೆ ಮಾಡ್ತಾ ಇದ್ದೇನೆ.